ಬಿಗ್ ಬಾಸ್ ಕಡೆಯಿಂದ ಮಂಜು ಅವರಿಗೆ ನಮ್ಮ ನಲುಮೆಯ ಮಹಾರಾಜ ಮಂಜಣ್ಣನವರಿಗೆ ಕಂಕಣ ಭಾಗ್ಯ ಕೂಡಿರುವುದರಿಂದ ಶುಭ ಕೋರುವ ಸಂದರ್ಭದಲ್ಲಿ ಅಲ್ಲಿರುವವರೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಣ್ಣ ಅಂತೇಳಿ ಚಪ್ಪಾಳೆ ತಡ್ತಾ ಖುಷಿ ಪಡ್ತಿದ್ರೆ ಗಿಲ್ಲಿ ಸುಮ್ಮನೆ ಇರ್ತಾನ. ನಂದೆಲ್ಲಿಡ್ಲಿ ಅಂತೇಳಿ ಹಿಂದುಗಡೆಯಿಂದ ಗಿಲ್ಲಿ ಒಂದು ತಮಾಷೆಯ ಕಮೆಂಟ್ ಪಾಸ್ ಮಾಡ್ತಾನೆ. ಮದುವೆ ಎರಡನೇದ್ದ ಮೂರನೇದ್ದ ಅಂತೇಳಿ ಟಾಂಗ್ ಕೊಡ್ತಾನೆ. ಅಲ್ಲಿರುವವರಿಗೆಲ್ಲರಿಗೂ ಆಗ ತಮಾಷೆ ಅನಿಸಿದರೂ ಸಹ ಯಾಕೋ ಇದು ಉಗ್ರಂ ಮಂಜು ಅವರಿಗೆ ಇದು ಪರ್ಸ್ನಲ್ ಅಂತ ಅನಿಸಿರಬೇಕು. ಆಮೇಲೆ ಗಿಲ್ಲಿ ಕೆಲವೊಂದು ಪರ್ಸ್ನಲ್ ಬೇಡ, ಯಾಕೆಂದರೆ ಪರ್ಸ್ನಲ್ ಆಗಿ ಬಂದರೆ ನಾನು ಅತಿಥಿನೂ ಅಲ್ಲ, ನೀನು ಸಪ್ಲೈಯರೂ ಅಲ್ಲ, ಅದು ಬೇರೆಯಾಗಿ ಬಿಡುತ್ತದೆ ಅಂಥೇಳಿ ಗಿಲ್ಲಿಗೆ ಹೇಳ್ತಿದ್ದಾರೆ. ಆಗ ಗಿಲ್ಲಿ ಸ್ವಾರಿ ಅಂತ ಮಂಜು ಅವರಿಗೆ ಕೇಳ್ತಿದ್ದಾನೆ. ಗಿಲ್ಲಿ ಮಂಜು ಅವರ ಏಜಿನ ಲೆಕ್ಕಾಚಾರದ ಮೇಲೆ ಆಗಂದಿರಬೇಕು. ಗಿಲ್ಲಿ BB ಪ್ಯಾಲೇಸ್ಗೆ ಬಂದ ಅತಿಥಿಗಳನ್ನು ಅವಮಾನ ಮಾಡ್ತಾನಂತೇಳಿ BB ಪ್ಯಾಲೇಸ್ನ ಮ್ಯಾನೇಜರ್ಗಳಿಗೆ ಹೇಳಿ ಗಿಲ್ಲಿನ ಕೆಲಸದಿಂದ ತೆಗೆಸಿರಬೇಕು. ಬಿಗ್ ಬಾಸ್ ಪ್ಯಾಲೇಸಿಂದ ಗಿಲ್ಲಿಗೆ ಹೊರ ಹಾಕಿರಬೇಕು. ಬಂದ ಅತಿಥಿಗಳಿಗೆ ಸರಿಯಾಗಿ ಸತ್ಕಾರ ಮಾಡಲ್ಲ, ಮರ್ಯಾದೆ ಕೊಡಲ್ಲ, ಅವ್ರುಗಳಿಗೆ ಕಾಲೆಳಿತಾರಂತೇಳಿ ಮ್ಯಾನೇಜರು ಕೆಲಸದಿಂದ ತೆಗೆದಿರಬೇಕು ಗಿಲ್ಲಿನ. ಈ ಪ್ರೋಮೋದಲ್ಲಿ ನೀವು ನೋಡಬಹುದು, ಗಿಲ್ಲಿ ಗ್ಲಾಸಿನ ಆಚೆಯಿಂದಲೇ ಹೇಳ್ತಿದ್ದಾನೆ. BB ಪ್ಯಾಲೇಸ್ನಿಂದ ಗಿಲ್ಲಿನ ಆಚೆ ಇಟ್ಟರೆ ಅಥವಾ ಕೆಲಸದಿಂದ ತೆಗೆದ್ರೆ ಅದಕ್ಕೆ ಮೇನ್ ಕಾರಣ ಮಂಜು ಅವರು. ಮಂಜುಗೆ ಆಗಂದಿದ್ರಿಂದ, ಮಂಜು ಹೇಳಿದ್ರಿಂದ, ಮಂಜುನೇ ನಿಮಗೆಲ್ಲ ಕ್ಯಾಪ್ಟನ. ಮಂಜು ಒಬ್ಬರು ಹೇಳಿದರೆ ಮಂಜು ಏಜಲ್ಲಿ ಸಹ ದೊಡ್ಡವರಿರುವುದರಿಂದ ನಿಮಗೆಲ್ಲ ಇವರೇ ಕ್ಯಾಪ್ಟನ್ನ ಅಂತ ಗಿಲ್ಲಿ ಕೇಳ್ತಿದ್ದಾನೆ. ಮತ್ತು ಅದಾದ ನಂತರ ಹೊರಗಡೆಯಿಂದ ಗಿಲ್ಲಿ ನೀವೆಲ್ಲ ಬಂದದ್ದು ಬಿಟ್ಟು ಊಟ ತಿನ್ನಕ ಅಂತೇಳಿ. ಆಗ ರಜತ್ ಅವರು ಸ್ವಲ್ಪ ಕೋಪದಿಂದ ಬಿಟ್ಟು ಊಟ ಯಾರು ನೀನು ಹಾಕ್ತೀಯಾ ಅಂತೇಳಿ, ಇದೆಲ್ಲ ಬೇಡ ಗಿಲ್ಲಿ, ನನ್ನ ಹತ್ರ ಚೆನ್ನಾಗಿರಲ್ಲ, ಬೇರೆ ಯಾರ ಹತ್ರನಾದರೂ ಇಟ್ಕೋ ಅಂತೇಳಿ ಇದು ಮಾಡ್ತಿರ್ತಾನೆ. ಸಮಥಿಂಗ್ ಏನೋ ಆಗಿರಬೇಕು. ಗಿಲ್ಲಿ BB ಪ್ಯಾಲೇಸ್ಗೆ ಬಂದ ಅತಿಥಿಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂತಂದರೆ ಅವರು ಬಂದಿರೋ ಅತಿಥಿಗಳು ಗಿಲ್ಲಿನ ಕೆಲಸದಿಂದ ತೆಗೆಯೋಕ್ಕೆ ಕಾರಣ ಆಗಿರಬೇಕು. ಆದ್ದರಿಂದ ಅವ್ರ ಬಗ್ಗೆ ಹೊರಗಡೆ ನಿಂತ್ಕೊಂಡು ಈ ಥರ ಟಾಂಗ್ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಇದೇ ಕಾರಣನ ಅಥವಾ ಇನ್ನೂ ಬೇರೆ ಯಾವುದಾದರೂ ಕಾರಣಗಳಿವೆಯೇನೋ ಎಂದು ಎಪಿಸೋಡ್ ನೋಡಿ ತಿಳಿದುಕೊಳ್ಳಬಹುದು. ಗಿಲ್ಲಿನ BB ಪ್ಯಾಲೇಸ್ನ ಕೆಲಸದಿಂದ ತೆಗೆದ ಮೇಲೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದಾನೆ ಬಂದಿರೋ ಅತಿಥಿಗಳ ಮೇಲೆ ಅಂತ ಅನಿಸ್ತದ. ಯಾಕೆಂದರೆ ಕೆಲಸದಲ್ಲಿರೋರು ಇಷ್ಟೊಂದು ಫೋಟೋದಲ್ಲಿ ನೀವು ಸಹ ನೋಡ್ಬೋದು, ಎಲ್ಲರೂ BB ಪ್ಯಾಲೇಸ್ನ ಒಳಗಡೆ ಇದ್ದರೆ ಗಿಲ್ಲಿ ಮಾತ್ರ ಹೊರಗಡೆ ನಿಂತಿದ್ದಾನೆ. ಗಿಲ್ಲಿ ಅಲ್ಲಿಂದನೇ ಕಮೆಂಟ್ಗಳನ್ನಾಗಲಿ ಮಾತುಗಳನ್ನಾಗಲಿ ಹೇಳ್ತಿದ್ದಾನೆ ಮನೆಯವ್ರ ಬಗ್ಗೆ ಅಥವಾ ಅತಿಥಿಗಳ ಬಗ್ಗೆ. ಬಂದಿರುವಂಥ ಅತಿಥಿಗಳು ಗಿಲ್ಲಿಯ ಮೇಲೆ ಕಂಪ್ಲೇಂಟ್ ಹೇಳಿರಬೇಕು, ಆದ್ದರಿಂದ ಗಿಲ್ಲಿನ ಆಚೆ ಇಟ್ಟಿರಬಹುದು.